ನಮಸ್ಕಾರ ವೀಕ್ಷಕರೇ, ಸಾರಂಗ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ನಾವೀಗ ನಮ್ಮ ಎಕಾನಮಿ ಶಾರ್ಟ್ ಓನ್ಲಿ 6 ಡೇಸ್ನ ಅಯೋಧ್ಯ ಕಾಶಿ ಯಾತ್ರೆಯಲ್ಲಿ ಅಯೋಧ್ಯೆಯ ರಾಮಲಲ್ಲಾ ದರ್ಶನ ಮಾಡಿಕೊಂಡು ಪುನೀತರಾಗಿ 2ನೇ ದಿನ ಪ್ರಯಾಗ್ರಾಜ್ನಲ್ಲಿ ಇದ್ದೀವಿ. ಅಂದಮೇಲೆ ಇಲ್ಲಿನ ವಿಶೇಷತೆಗಳನ್ನು ತಿಳಿಯಬೇಕು ಅಲ್ವೇ? ನಮ್ಮ ಭಾರತ ದೇಶ ಸನಾತನ ಧರ್ಮದ ನೆಲೆವೀಡಾಗಿದ್ದು ಅನೇಕ ತೀರ್ಥಕ್ಷೇತ್ರಗಳಿವೆ. ಅದರಲ್ಲಿ ಕಾಶಿ, ಮಥುರಾ, ಅಯೋಧ್ಯ, ದ್ವಾರಕ, ಸೋಮನಾಥ, ಹರಿದ್ವಾರ, ರಾಮೇಶ್ವರ, ಗೋಕರ್ಣ ಮುಂತಾದವು ಅತ್ಯಂತ ಮಹತ್ವವನ್ನು ಪಡೆದಿವೆ. ಅದರಲ್ಲಿ ರಾಜಸದೃಶ ಕ್ಷೇತ್ರವೇ ಈ ಪ್ರಯಾಗ ಕ್ಷೇತ್ರ. ಹಾಗಾಗಿ ಈ ಪ್ರಯಾಗವನ್ನು ತೀರ್ಥರಾಜ ಅಂತಲೇ ಕರೀತಾರೆ. ಹಾಗಾದರೆ ಈ ಪ್ರಾಮುಖ್ಯತೆಗೆ ಕಾರಣ ತಿಳಿಲೇಬೇಕಲ್ವಾ? ಮೊದಲು ಪ್ರಯಾಗ ಹೆಸರು ಯಾಕೆ ಬಂತು ಗೊತ್ತಾ ಫ್ರೆಂಡ್ಸ್? ನಾನು ಹೇಳ್ತೀನಿ. ವೇದ ಪುರಾಣದ ಉಲ್ಲೇಖಗಳ ಪ್ರಕಾರ ಬ್ರಹ್ಮಾಂಡ ಸೃಷ್ಟಿ ನಂತರ ಬ್ರಹ್ಮ ಮೊದಲ ಯಜ್ಞವನ್ನು ಇಲ್ಲೇ ನೆರವೇರಿಸಿರೋದು. ಹಾಗಾಗಿ ಈ ಕ್ಷೇತ್ರ ಪ್ರಯಾಗ ಆಗಿದೆ. ಪ್ರಯಾಗ ಉತ್ತರ ಪ್ರದೇಶ ರಾಜ್ಯದ ಪ್ರಮುಖ ಪಟ್ಟಣ. ಹಿಂದೆ ಇದನ್ನು ಅಲಹಾಬಾದ್ ಅಂತ ಕರೀತಿದ್ರು. ಇಲ್ಲಿ ಗಂಗಾ, ಯಮುನಾ, ಸರಸ್ವತಿ ನದಿಗಳು ಸಂಗಮ ಆಗೋದ್ರಿಂದ ತ್ರಿವೇಣಿ ಸಂಗಮ ಸ್ಥಳ ಆಗಿದೆ. ಹಾಗಾಗಿ ಹಿಂದೂಗಳಿಗೆ ಅತ್ಯಂತ ಪವಿತ್ರ ಸ್ಥಳ. ಪ್ರತಿ ವರ್ಷ ಲಕ್ಷಾಂತರ ಹಿಂದೂಗಳು ಇಲ್ಲಿಗೆ ಯಾತ್ರೆ ಕೈಗೊಳ್ತಾರೆ. ಯಾಕಂದರೆ ಈ ಕಲಿಯುಗದಲ್ಲಿ ನಮ್ಮ ಪಾಪ ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ ಯಜ್ಞ ಯಾಗಾದಿಗಳನ್ನು ನಡೆಸೋದು ತುಂಬ ಕಷ್ಟ ಅಲ್ವಾ? ಹಾಗಾಗಿ ಇಲ್ಲಿ ಬಂದರೆ ಮೈ ಮನಗಳ ಕೊಳೆ ತೊಳೆಯೋದಷ್ಟೇ ಅಲ್ಲ, ಪುಣ್ಯ ಪ್ರಾಪ್ತಿ ಕೂಡ ಆಗುತ್ತೆ. ದ್ವಾಪರ ಯುಗದಲ್ಲಿ ಪಾಂಡವರು ತಮ್ಮ ಅಜ್ಞಾತವಾಸ ಕಳೆದ ವಾರಣಾವತ ಪ್ರದೇಶ ಇದೇ ಪ್ರಯಾಗ ಅಂತ ನಂಬಲಾಗಿದೆ ಫ್ರೆಂಡ್ಸ್. ತ್ರೇತಾಯುಗದಲ್ಲಿ ಶ್ರೀರಾಮ ಸೀತೆಯರು ವನವಾಸದಲ್ಲಿದ್ದಾಗ ಈ ಕ್ಷೇತ್ರದ ಮೂಲಕ ಹಾದು ಹೋಗಿದ್ದಾರೆ ಅಂತಲೂ ಹೇಳಲಾಗಿದೆ. ಎಲ್ಲಕ್ಕಿಂತ ಮುಖ್ಯ ಅಂದರೆ ಪ್ರಯಾಗದ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದರೆ ಅಮೋಘ ಫಲ ಪ್ರಾಪ್ತಿಯಾಗುತ್ತೆ ಅಂತ ನಂಬಿಕೆ ಇದೆ. ಗಂಗಾ ನದಿ ಗಂಗೋತ್ರಿಲಿ, ಯಮುನಾ ನದಿ ಯಮುನೋತ್ರಿಲಿ ಉಗಮವಾಗುತ್ತೆ. ವಿಶೇಷ ಏನು ಗೊತ್ತಾ ಫ್ರೆಂಡ್ಸ್? ಈ ಎರಡೂ ನದಿಗಳು ವಿರುದ್ಧ ದಿಕ್ಕಿನಲ್ಲಿ ಹರಿಯುತ್ತವೆ. ಗಂಗಾ ನದಿ ನೀರಿನ ಬಣ್ಣ ಬಿಳಿ ಇದೆ, ಯಮುನೆ ನೀರು ತಿಳಿ ನೀಲಿ ಅಥವಾ ಹಸಿರು ಕಾಣುತ್ತೆ. ಸರಸ್ವತಿ ಗುಪ್ತಗಾಮಿನಿ ಆಗಿರ್ತಾಳೆ. ಪ್ರಯಾಗದಲ್ಲಿ 10,000 ತೀರ್ಥಗಳು ಸಮ್ಮಿಲನವಾಗಿವೆ ಅಂತ ಉಲ್ಲೇಖಗಳಿವೆ. 12 ವರ್ಷಕ್ಕೆ ಇಲ್ಲಿ ಕುಂಭಮೇಳ, 6 ವರ್ಷಕ್ಕೆ ಅರ್ಧ ಕುಂಭಮೇಳ, ಪ್ರತಿ ವರ್ಷ 40 ದಿನ ಮಾಘಮೇಳ ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತೆ. ಎಲ್ಲೆಡೆಯಿಂದ ಲಕ್ಷಾಂತರ ಭಕ್ತರು ಬರ್ತಾರೆ. ಇಲ್ಲಿ ಕುಂಭಮೇಳ ನಡೆಯೋಕ್ಕೆ ವಿಶೇಷ ಕಾರಣ ಇದೆ. ಏನಂದರೆ, ಪುರಾಣದ ಪ್ರಕಾರ ದೇವತೆಗಳು ದಾನವರು ಅಮರತ್ವಕ್ಕಾಗಿ ಅಮೃತ ಪಡೆಯೋದಕ್ಕೆ ಸಮುದ್ರ ಮಂಥನ ಮಾಡಿದರು, ಗೊತ್ತಲ್ವಾ? ಆಗ ಮಂದಾರ ಪರ್ವತ ಕಡ್ಗೋಲಾಯಿತು, ವಾಸುಕಿ ಸರ್ಪ ಹಗ್ಗವಾಗಿ ಕಾರ್ಯನಿರ್ವಹಿಸಿತು. ಮುಂದೆ ನಿಮಗೆ ಈ ನಾಗವಾಸುಕಿ ಮಂತ್ರನ ತೋರಿಸ್ತೀನಿ. ಅಮೃತ ಏನೋ ಬಂತು, ಅದನ್ನು ತಗೊಳ್ಳೋಕ್ಕೆ ದೇವ ದಾನವರ ನಡುವೆ ಘರ್ಷಣೆ ಉಂಟಾಗಿ ಅಮೃತ ಬಿಂದುಗಳು 4 ಸ್ಥಳಗಳಲ್ಲಿ ಬೀಳುತ್ತವೆ. ಆ 4 ಸ್ಥಳಗಳೇ ಪ್ರಯಾಗ, ಹರಿದ್ವಾರ, ನಾಸಿಕ ಮತ್ತು ಉಜ್ಜಯಿನಿ ಕ್ಷೇತ್ರಗಳು. ಅಮೃತ ಬಿಂದುಗಳು ಬಿದ್ದ ಸ್ಥಳ ಆದ್ದರಿಂದ ಈ ನದಿಗಳು ಅಮೃತ ಸದೃಶ ಫಲ ನೀಡುತ್ತವೆ. ಹಾಗಾಗಿ ಈ ಸ್ಥಳಗಳಲ್ಲಿ ಕುಂಭಮೇಳ ನಡೆಯುತ್ತೆ. ಜನರು ಪುಣ್ಯ ಸ್ನಾನ ಮಾಡಿ ಪುಣ್ಯವಂತರಾಗ್ತಾರೆ. ಇಲ್ಲಿ ವೇಣಿದಾನ ಮಾಡೋ ಸಂಪ್ರದಾಯ ಪ್ರಚಲಿತವಾಗಿದೆ. ಇಂತಹ ಅಮೃತ ಸಮಾನವಾದ ಪ್ರಯಾಗ್ರಾಜ್ನಲ್ಲಿ ನಮ್ಮ ಅನುಭವ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಅಯೋಧ್ಯೆಯಿಂದ ಪ್ರಯಾಗ್ರಾಜ್ಗೆ 164 ಕಿಲೋಮೀಟ್ರ್. ನಾವು ಅಯೋಧ್ಯೆಯಲ್ಲಿ ಬ್ರೇಕ್ಫಾಸ್ಟ್ ಮುಗಿಸಿ 9ಕ್ಕೆ ಹೊರಟ್ವಿ. ಅಲ್ಲಿಂದ ಮಧ್ಯಾಹ್ನ 1 ಗಂಟೆಗೆ ಸರಿಯಾಗಿ ತ್ರಿವೇಣಿ ಸಂಗಮದ ಬಳಿ ಬಂದ್ವಿ. ಆಗ ಅದು ಮಳೆಗಾಲವೇ ಅಲ್ಲ, ಆದರೆ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ನಿಂದ ದಿಢೀರಂತ ಜೋರು ಮಳೆ ಬಂತು. ಬಸ್ನಿಂದ ಇಳಿಯೋ ಹಾಗೇ ಇಲ್ಲ. ನಾವೇನಾದರೂ ಇಳಿದ್ರೆ ತ್ರಿವೇಣಿ ಸ್ನಾನ ಬಸ್ ಮುಂದೆ ಆಗ್ತಿತ್ತು. ಆಗ ನಮ್ಮ ಟ್ರಾವೆಲರ್ಸ್ ಕೋಆರ್ಡಿನೇಟ್ರ್ ಮುರುಗೇಶು ತಮಾಷೆ ಮಾಡಿದರು, ಎಲ್ಲರೂ ಪ್ರೇ ಮಾಡಿರಿ ಮಳೆ ನಿಲ್ಲಿಸ್ರಿ ಅಂತ. ನಿಜಕ್ಕೂ ಎಲ್ಲರೂ ಪ್ರೇ ಮಾಡಿದ್ವಿ.
ಖಂಡಿತ ಮಳೆ ನಿಂತೇ ಹೋಯಿತು. ಎಲ್ಲರೂ ಖುಷಿಯೋ ಖುಷಿ. ಆಗ ಎಲ್ಲರೂ ಒಬ್ಬರೊಬ್ಬರು ಅಂದರೆ ಒಂದೊಂದು ಬೋಟ್ನಲ್ಲಿ 10 ಜನರಂತೆ ನದಿಗೆ ಆರತಿಗೆ ಹೂವು ದೀಪ ತೊಗೊಂಡು ಹೋದ್ವಿ. ನದಿಗೆ ಆರತಿ ಮಾಡಿದ್ವಿ. ಬೋಟ್ಗಳನ್ನು ಸೆಂಟ್ರ್ನಲ್ಲಿ ತ್ರಿವೇಣಿ ಸಂಗಮದ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಸ್ನಾನ ಮಾಡೋರು ಮಾಡ್ಬೋದು. ಫಸ್ಟ್ ಟೈಮ್ ಬಂದವ್ರು ಮಾತ್ರ ಸ್ನಾನ ಮಾಡಿದ್ರು. ನಾವೆಲ್ಲ ಪ್ರೋಕ್ಷಣೆ ಮಾಡ್ಕೊಂಡ್ವಿ. ಬೋಟ್ನಲ್ಲಿ ಹೋಗಿದ್ದಂತೂ ಸಖತ್ ಮಜಾ ಇತ್ತು. ಅಬ್ಬಾ, ಗಂಗಾ ಬಿಳಿ ಬಣ್ಣದಲ್ಲಿ, ಯಮುನಾ ಹಸಿರು ಬಣ್ಣದಲ್ಲಿ ವಿಭಿನ್ನ ದಿಕ್ಕಿನಲ್ಲಿ ಹರಿಯೋದನ್ನು ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್. ಆ ದೃಶ್ಯನ ಕಣ್ಣು ತುಂಬಿಕೊಂಡು ಅಲ್ಲಿಂದ ಎಲ್ಲರೂ ಸಂಗಮದ ಎದುರಿಗೆ ಇರೋ ಬಡೆ ಹನುಮಾನ್ ಮಂದಿರಕ್ಕೆ ಬಂದ್ವಿ. ಈ ಬಡೆ ಹನುಮಾನ್ಜಿ ಮಂದಿರ ಅತ್ಯಂತ ವಿಭಿನ್ನ ಹಾಗೂ ವಿಶೇಷವಾದ್ದು ಫ್ರೆಂಡ್ಸ್. ಯಾಕಂದರೆ ಇಲ್ಲಿ ಹನುಮನ ಮೂರ್ತಿ 20 ಅಡಿ ಉದ್ದ ಇದ್ದು ಭೂಮಿಯಿಂದ 7 ಅಡಿ ಕೆಳಗೆ ಶಾಂತವಾಗಿ ಮಲಗಿದೆ. ಈ ರೀತಿ ಮಲಗಿರೋ ಹನುಮಾನ್ನ ವಿಶ್ವದಲ್ಲೇ ಪ್ರಥಮ ಹಾಗೂ ಏಕೈಕ ಮೂರ್ತಿ ಅಂತ ಹೇಳ್ಬೋದು. ಅತ್ಯಂತ ಆಕರ್ಷಕವಾಗಿದೆ. ಪುರಾಣದ ಪ್ರಕಾರ ಶ್ರೀರಾಮ ಲಂಕೆಯನ್ನು ಗೆದ್ದ ನಂತರ ಹನುಮಾನ್ಜಿ ತ್ರಿವೇಣಿ ಸಂಗಮದ ಪಕ್ಕದಲ್ಲಿ ಬಂದು ವಿಶ್ರಾಂತಿ ಪಡೆದಿದ್ದಾರೆ. ದಂತಕಥೆ ಪ್ರಕಾರ ತ್ರಿವೇಣಿ ಸಂಗಮದಲ್ಲಿ ಸ್ನಾನದ ನಂತರ ಬಡೆ ಹನುಮಾನ್ಜಿ ದರ್ಶನ ಪಡೆದರೆ ತೀರ್ಥಸ್ನಾನದ ಪೂರ್ಣ ಫಲ ದೊರೆಯುತ್ತೆ ಅಂತ ಹೇಳ್ತಾರೆ. ಬನ್ನಿ ಫ್ರೆಂಡ್ಸ್, ಈಗ ಅಲೋಪಿ ದೇವಿ ದೇವಾಲಯಕ್ಕೆ ಹೋಗೋಣ. ಪ್ರಯಾಗ್ರಾಜದಲ್ಲಿ ಈ ಅಲೋಪಿ ದೇವಿ ದೇವಾಲಯ ಏನಿದೆ, ಇದು ತುಂಬ ವಿಶಿಷ್ಟವಾದ ದೇವಾಲಯ. ಯಾಕಂದರೆ ಇಲ್ಲಿ ಗೋಚರಿಸುವ ದೇವತೆ ಇಲ್ಲದೇ ಇರೋದು. ಅಲೋಪಿ ಅಂದರೆ ಕಣ್ಮರೆ ಅಂತ ಅರ್ಥ. ಇಲ್ಲಿ ಸತೀದೇವಿಯ ಬಲಗೈ ಬಿದ್ದು ಕಣ್ಮರೆಯಾದ ಕೊನೆಯ ದೇಹದ ಭಾಗ ಆಗಿರೋದ್ರಿಂದ ಇಲ್ಲಿ ದೇವಿಯನ್ನು ಅಲೋಪಿ ದೇವಿ ಅಂತ ಕರೆಯಲಾಗಿದೆ. ಇದು ಸತೀದೇವಿಯ ಕೊನೆಯ ಶಕ್ತಿಪೀಠವಾಗಿದ್ದು ಅಲೋಪಿ ಶಂಕರಿ ಶಕ್ತಿಪೀಠ ಅಂತಲೂ ಕರೀತಾರೆ. ದೇವತೆಯನ್ನು ಸ್ಥಾಪಿಸುವ ಸ್ಥಳದ ಮೇಲೆ ತೊಟ್ಟಿಲು ನೇತಾಡೋದನ್ನು ವೀಕ್ಷಿಸ್ಬೋದು. ಈ ತೊಟ್ಟಿಲನ್ನು ಅಲೋಪಿ ದೇವಿಯ ಪ್ರಾತಿನಿಧ್ಯವಾಗಿ ಪೂಜಿಸಲಾಗುತ್ತೆ. ದೇವಾಲಯ ಅತ್ಯಂತ ಜನಪ್ರಿಯವಾಗಿದ್ದು ದೇವಿಯ ಆಶೀರ್ವಾದಕ್ಕಾಗಿ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾರೆ. ದೇವಸ್ಥಾನದ ಪೂಜಾರಿ ಪ್ರಕಾರ ಆ ತೊಟ್ಲ ಕೆಳಗೆ ಎತ್ತರದ ವೇದಿಕೆಯಲ್ಲಿ ಒಂದು ಸಣ್ಣ ಬಾವಿ ಇದೆ. ಬಾವಿಯಲ್ಲಿ ಶ್ರೀಯಂತ್ರವನ್ನು ಸ್ಥಾಪಿಸಲಾಗಿದೆ. ಅದನ್ನು ನಿಯಮಿತವಾಗಿ ಪೂಜಿಸಲಾಗುತ್ತೆ. ಬಾವಿ ಯಾವಾಗಲೂ ನೀರಿನಿಂದ ತುಂಬಿದ್ದು ಈ ನೀರು ಚರ್ಮರೋಗಕ್ಕೆ ಅತ್ಯುತ್ತಮ ಔಷಧಿ. ಫ್ರೆಂಡ್ಸ್, ನಾನು ನಿಮಗೆ ನಾಗವಾಸುಕಿ ಮಂದಿರ ತೋರಿಸ್ತೀನಿ ಅಂತ ಹೇಳಿದ್ದೆ ಅಲ್ವಾ? ಬನ್ನಿ ತೋರಿಸ್ತೀನಿ. ಈ ಭವ್ಯವಾದ ದೇವಾಲಯ ಸರ್ಪಗಳ ರಾಜ ವಾಸುಕಿಗೆ ಅರ್ಪಿತವಾಗಿರೋ ಪ್ರಾಚೀನ ಹಿಂದೂ ದೇವಾಲಯ. ದರಾಗಂಜ್ನ ಗಂಗಾ ನದಿ ದಡದಲ್ಲಿದೆ. ಇದು ತ್ರಿವೇಣಿ ಸಂಗಮದಿಂದ ಕೇವಲ 5 ಕಿಲೋಮೀಟರ್ ದೂರ ಅಷ್ಟೆ. ನಾಗವಾಸುಕಿ 5 ಹೆಡೆಗಳ ಕಪ್ಪು ಕಲ್ಲಿನ ವಿಗ್ರಹ ಆಗಿದ್ದು ಕಾಲಸರ್ಪದೋಷವನ್ನು ನಿವಾರಿಸೋದ್ರಲ್ಲಿ ಅತ್ಯಂತ ಖ್ಯಾತಿಯಾಗಿದೆ. ಇಲ್ಲಿ ಈ ದೇವರ ವಿಶೇಷತೆ ಅಂದರೆ ನಾಗವಾಸುಕಿ ಸಮುದ್ರ ಮಂಥನದಲ್ಲಿ ಹಗ್ಗದಂತೆ ಕಾರ್ಯನಿರ್ವಹಿಸಿ ಘರ್ಷಣೆಯಿಂದ ವಿಪರೀತ ಗಾಯಗೊಂಡಿತ್ತು ಅಲ್ವಾ? ಹಾಗಾಗಿ ಆ ಗಾಯಗಳನ್ನು ಪವಿತ್ರ ನೀರಿನಲ್ಲಿ ಗುಣಪಡಿಸೋಕ್ಕೆ ಪ್ರಯಾಗದಲ್ಲಿ ವಿಶ್ರಾಂತಿ ಪಡೆದನು ಅಂತ ಹೇಳಲಾಗಿದೆ. ಧನ್ಯವಾದಗಳು ವೀಕ್ಷಕರೇ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.